ಬಂದ್ಬಿಟ್ಟು ಬರ 65,000 ಕೊಡ್ತೀನಿ ಸರ್. ಇದು 55,000 ಫೈನಲ್ ಕೊಡ್ತೀನಿ. 69,000 ಕೊಡ್ತೀನಿ ಸರ್. ಇದು ಫೈನಲ್ ರೇಟ್ ಸರ್ 3,60,000 2014 ಮಾಡಲ್ ವರ್ನಾ ಫ್ಲೂಡಿ ಕೊಡ್ತೀನಿ ಸರ್. 2,80,000 ಮಾರುತಿ ಸೆಲೆರಿಯೋ ಕೊಡ್ತೀನಿ ಸರ್. ಅದು ZXi ಕೊಡ್ತೀನಿ ಸರ್ ನಿಮ್ಗೆ. 1.5 ಲಕ್ಷಕ್ಕೆ 1.5 ಲಕ್ಷಕ್ಕೆ ಟಾಟಾ ಆರ್ಯಾ. ಇಡೀ ಕರ್ನಾಟಕ ಹುಡುಕಾಡ್ಕೊ ಬಂದ್ರು ಕಸ್ಟಮರ್ ಸಿಗ್ಬಾರ್ದು ಈ ರೈಟಲ್ ಗಾಡಿ. ಇಯರ್ ಅಂಡ್ ಆಫರ್ ಕಸ್ಟಮರ್ ಬರ್ಲಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿ ಕೊಡ್ತೀನಿ. ವಿತ್ 1 ವರ್ಷ ಇಂಜಿನ್ ವಾರಂಟಿ ಕೂಡ ಕೊಡ್ತೀನಿ. ಎಷ್ಟು ಸರ್? 2,80,000ಕ್ಕೆ ಪುಷ್ ಸ್ಟಾರ್ಟ್ I20. 2,55,000 ಸರ್. 2,55,000 2017 ಮಾಡಲ್ ಕ್ವಿಟ್ ಕೊಡ್ತೀನಿ ಸರ್. 3.5 ಲಕ್ಷದ ಗಾಡಿ ಬಂದು 2.5 ಲಕ್ಷಕ್ಕೆ ಸಿಂಗಲ್ ಅಂದ್ರೆ 12 ಮಾಡಲ್ ಸಿಂಗಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್. ನಿಮ್ಗೆ 140 ಇದೆ ಕರ್ನಾಟಕ ಕರ್ಸಲ್ ಗಾಡಿಗಳ ಸ್ಟಾಕ್. ಏನ್ ಪ್ರೈಸ್ ಅಲ್ಲಿ ಬೇಕು ಕರ್ನಾಟಕ ಕರ್ಸಿ ಕಸ್ಟಮರ್ ಬಂದು ವಿಸಿಟ್ ಆಗ್ಲಿ ಆ ಪ್ರೈಸ್ ಅಲ್ಲಿ ಕಸ್ಟಮರ್ ಒಳ್ಳೆ ಗಾಡಿ ಕೊಡ್ತೀನಿ ಸರ್. ಸರ್ ನಿಮ್ಗೆ 2,95,000 ಎಕ್ಸ್ಟೆಂಡ್ 15 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಇದು ನೋಡಿ 2,95,000. ಹೌದು ಸರ್. ಬರೀ 2,55,000. 2,55,000 ಕೊಡ್ತೀನಿ. ತುಂಬಾ ಜನ ಕಸ್ಟಮರ್ ಅಂತ ಬರ್ತಾರೆ ಸರ್. ಅಣ್ಣ ಯಾರು ತಗೊಂಡು ಗಾಡಿ ಕೇಳ್ತಾ ಕೊಟ್ಟಿಲ್ಲ, ಎಲ್ಲೋ ನಮ್ಮ ತಂದೆ ತಾಯಿ ಕರ್ಕೋಗ್ಬೇಕು ಗಾಡಿ ಕೇಳ್ತಾ ಕಟ್ಟಿಲ್ಲ, ನಮ್ ಹೆಂಡತಿ ಮಕ್ಳಿಗೆ ಎಲ್ಲೋ ಒಂದ್ಸಲ ಅರ್ಜೆಂಟ್ ಆಗಿ ಕರ್ಕೋಗ್ಬೇಕು ಗಾಡಿ ಕೇಳ್ತಾ ಕೊಟ್ಟಿಲ್ಲ ಅಂತ ಸರ್. ನೀವು ಒಂದು 50,000 1 ಲಕ್ಷ 1.5 ಲಕ್ಷ 2 ಲಕ್ಷ ಬಜೆಟ್ ಹಾಕಿ ಸರ್. ಬೇರೆಯವ್ರದ್ದು ಬೇಡ ಅವಶ್ಯಕತೆ ಇರಲ್ಲ. ನಿಮ್ಮದು ಸ್ವಂತ ಕಾರ್ ಇರುತ್ತೆ. 3,95,000 ಕೊಡ್ತೀನಿ ಸರ್. ಇದು 3,95,000. ಇದು 2,65,000. ಇದು 2,65,000. 2,25,000 2011 ಮಾಡಲ್ ಡೀಸೆಲ್ ವೇರಿಯಂಟ್ ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ಸರ್ ನಿಮ್ಗೆ. 2,35,000 ಕೊಡ್ತೀನಿ ಸರ್. ಇದು 2,35,000. 2016ನೇ ಮಾಡಲ್ ಏರ್ ಬ್ಯಾಗ್ ಇರೋಕಂತ ಕೊಟ್ಟು ನಿಮ್ಗೆ. ಇದು ಕೂಡ 2,20,000 ಕೊಡ್ತೀನಿ. ಇದು ಕೂಡ 2011ನೇ ಮಾಡಲ್. ಇದು ಕೂಡ 2,20,000 ಕೊಡ್ತೀನಿ ಸರ್. ಇದು ಕೂಡ 2012ನೇ ಮಾಡಲ್ 2,20,000 ಕೀ ಗಾಡಿ ಕೊಡ್ತೀನಿ ಸರ್. ಸರ್ ಇದು ಕೂಡ 11ನೇ ಮಾಡಲ್. ಇದು ಕೂಡ 2,20,000 ಕೀ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಂತೂ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಇವತ್ತು ಆ ತರ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಿದ್ದಂತ ಶೋರೂಮ್ ವಿಡಿಯೋ ಅಂತಾನು ಹೇಳ್ಬೋದು. ನಾವಿವತ್ತು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ಸ್ಗೆ ಬಂದಿದ್ದೀವಿ. ಕರ್ನಾಟಕ ಕಾರ್ಸ್ ಅಂದ್ರೆ ಪೂರ್ತಿ ಕರ್ನಾಟಕಕ್ಕೆ ಗೊತ್ತು. ಯಾಕಂದ್ರೆ ಇಲ್ಲಿ ಅಷ್ಟು ಲೋ ರೇಟ್ ಅಲ್ಲಿ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಕಾರ್ಗಳು ಸಿಗುತ್ತೆ ಅಂತ. ನಮ್ಮ ಜೊತೆ ಸಲ್ಮಾನ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ತೆ ಹೇಮಂತ್. ಏನ್ ಸರ್ ಫುಲ್ ಆರಾಮಾ? ಖಂಡಿತ ಆರಾಮ್ ಹೇಮಂತ್. ಮತ್ತೆ ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸ್ಪೆಷಲ್ ಆಗಿರ್ಬೇಕಾದ್ರೆ ನಮ್ ತವ ಸ್ಟಾಕ್ 140ಕ್ಕಿಂತ ಹೆಚ್ಚು ಗಾಡಿಗಳ ಸ್ಟಾಕ್ ಇದೆ ಅಂತ ಇವತ್ತು ನಾವೇ ಹೇಮಂತ್ ಅವ್ರನ್ನ ಕರ್ಸಿ ಇವತ್ತು ನಾವೇ ವಿಡಿಯೋ ಮಾಡ್ತಿದೀವಿ ನಿಮ್ಗೆ. ಸರ್ ಖಂಡಿತ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇವತ್ತು ಗಾಡಿಗಳನ್ನ ಹೇಮಂತ್. ನಮ್ ತವ ಆಲ್ಮೋಸ್ಟ್ ಜಾಸ್ತಿ ಬರೋದು ಕಸ್ಟಮರ್ಗಳು ಉತ್ತರ ಕರ್ನಾಟಕದಿಂದ ಹೇಮಂತ್. ಈ ಬಿಜಾಪುರ, ಧಾರವಾಡ, ಹುಬ್ಳಿ, ರಾಯಚೂರು, ಸಿಂಧನೂರು, ಕೊಪ್ಪಳ, ಈ ಕಡೆ ಹಾಸನ, ಶಿವಮೊಗ್ಗ, ಯಾಕಂದ್ರೆ ತುಂಬಾ ಜನ ಕಸ್ಟಮರ್ ಬರ್ತಾರೆ ಹೇಮಂತ್. ತುಂಬಾ ಜನ ಕಸ್ಟಮರ್ ಬಂದಿ ನನಗೆ ಸರ್ ಯಾರು ತಗೊಂಡು ಗಾಡಿ ಕೇಳ್ದೆ ಕೊಟ್ಟಿಲ್ಲ, ನಮ್ಮ ತಂದೆ ತಾಯಿಗೆ ಎಲ್ಲೋ ಕರ್ಕೋಗ್ಬೇಕಿತ್ತು ಗಾಡಿ ಕೇಳ್ದೆ ಕೊಟ್ಟಿಲ್ಲ, ನಮ್ಮ ವೈಫು ನಮ್ಮ ಮಕ್ಳಿಗೆ ಎಲ್ಲೋ ಕರ್ಕೋಗ್ಬೇಕಿತ್ತು ಗಾಡಿ ಕೇಳ್ದೆ ಅಂತೀರಾ ಸರ್. ನಿಮ್ ತವ ಒಂದು 50,000 1 ಲಕ್ಷ 1.5 ಲಕ್ಷ 2 ಲಕ್ಷ ನಿಮ್ಮ ಬಜೆಟ್ ಏನಿದೆ ನಿಮ್ಮ ಬಜೆಟ್ ಆಗಿ ಒಂದು ಒಳ್ಳೆ ಗಾಡಿ ತಗೊಳ್ಳಿ ಸರ್. ನೀವು ಯಾರು ತಗೊಂಡು ನಾಡಿ ಸರ್ ಬೇಡ ಅವಶ್ಯಕತೆ ಇರಲ್ಲ. ನಮ್ ಕರ್ನಾಟಕ ಖರ್ಚಿಗೆ ಬಂದು ವಿಸಿಟ್ ಆಗಿ ನಿಮ್ಗೆ 1 ವರ್ಷ ವ್ಯಾರಂಟಿ ಜೊತೆ ವಿತ್ ಫ್ರೀ RC ಟ್ರಾನ್ಸ್ಫರ್ ಜೊತೆ ಒಳ್ಳೆ ಗಾಡಿ ಕೊಡ್ತೀವಿ ಸರ್ ಹೇಮಂತ್ ಕಸ್ಟಮರ್ಗೆ. 1 ವರ್ಷ ವ್ಯಾರಂಟಿನೂ ಸಿಗುತ್ತೆ ಹೇಮಂತ್. ಶೋರೂಮ್ ಅಲ್ಲಿ ಗಾಡಿ ತಗೊಂಡ್ರು ಕಸ್ಟಮರ್ಗೆ 6 ತಿಂಗಳು ವ್ಯಾರಂಟಿ ಕೊಡಲ್ಲ. ನಮ್ ಕರ್ನಾಟಕ ಖರ್ಚಿಗೆ ಬಂದ್ರೆ ಕಸ್ಟಮರ್ಗೆ 1 ಇಯರ್ ಫ್ರೀ ಇಂಜಿನ್ ವ್ಯಾರಂಟಿ ಕೊಡ್ತೀನಿ ಹೇಮಂತ್. ಫ್ರೀ ಇಂಜಿನ್ ವ್ಯಾರಂಟಿ ಖಂಡಿತ ಕೊಡ್ತೀನಿ ಹೇಮಂತ್. ಫ್ರೀ ಇಂಜಿನ್ ವ್ಯಾರಂಟಿ 1 ಇಯರ್ ಕಸ್ಟಮರ್ಗೆ. ಯಾವ್ದೇ ಕಾರ್ ತಗೋಬೋದಾ? ಕಸ್ಟಮರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, 30,000 ತಗೊಳ್ಳಿ, 50,000 ತಗೊಳ್ಳಿ, 1 ಲಕ್ಷಕ್ಕೆ ತಗೊಳ್ಳಿ, 1.5 ಲಕ್ಷಕ್ಕೆ ತಗೊಳ್ಳಿ, 5 ಲಕ್ಷಕ್ಕೆ ಕಸ್ಟಮರ್ ಗಾಡಿ ತಗೊಳ್ಳಿ, 1 ವರ್ಷ ಕಸ್ಟಮರ್ಗೆ ಇಂಜಿನ್ ವ್ಯಾರಂಟಿ ಫ್ರೀ ಹೇಮಂತ್. ಫ್ರೀ ಎಕ್ಸಾಕ್ಟ್ ಆಗಿ ಕರ್ನಾಟಕ ಕಾರ್ಸ್ ಬರುತ್ತೆ. ಒಂದು ಅಡ್ರೆಸ್ ನಮ್ದು ನಾಗರಬಾಯಿ ಸರ್ಕಲ್, ಫ್ಲೇವರ್ ಮೇಲೆ ಸರ್ಕಲ್ ಇದೆ. ಸರ್ಕಲ್ ಇಂದ ನ್ಯಾಯನಹಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲಿ ನಮ್ದು ಶೋರೂಮ್ ಇದೆ ಹೇಮಂತ್, ಕರ್ನಾಟಕ ಕಾರ್ಸ್ ಅಂತ. ಆಕ್ಚುಲಿ ಸರ್ವಿಸ್ ರೋಡ್ ಅಲ್ಲಿ ಎಲ್ಲ ಇರೋದು ನಮ್ದೇ ಶೋರೂಮ್ಗಳು ಹೇಮಂತ್. ಸೊ ವೀಕ್ಷಕರೇ, ನೀವು ಒನ್ಸ್ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೀದಾ ಇವತ್ತು ಕಾರ್ಗಳನ್ನ ನೋಡ್ಬೋದು ಹೇಮಂತ್. ನಮ್ ತವ ಸ್ಟಾಕ್ 140ಕ್ಕಿಂತ ಹೆಚ್ಚು ಗಾಡಿಗಳಿದೆ. ಕರ್ನಾಟಕ ಕಾರ್ಸಿಗೆ ಬಂದು ಕಸ್ಟಮರ್ ವಿಸಿಟ್ ಆಗ್ಲಿ. ಕಸ್ಟಮರ್ಗೆ ಯಾವತ್ತೂ ನಾವು ಖಾಲಿ ಕೈ ಕಳ್ಸಲ್ಲ ಹೇಮಂತ್. 1 ವರ್ಷ ಫ್ರೀ ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ಕಸ್ಟಮರ್ ಸೇಫ್ಟಿ ನೋಡ್ತೀವಿ. ಕಳ್ಳ ಗಾಡಿ ಕಸ್ಟಮರ್ ಕೊಟ್ಬಿಟ್ಟು ಕಳ್ಸೋ ಪ್ರಯತ್ನ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ. ಎಲ್ಲಿಂದಾದ್ರೂ ಬನ್ನಿ, ಲೋನು ಕೂಡ ಮಾಡಿಸ್ಕೊಡ್ತಾರೆ ಹೇಮಂತ್. ಮತ್ತೆ ಲೋನ್ ಅಂತ ಹೇಳಿದ್ರೆ ತುಂಬಾ ಜನ ಉತ್ತರ ಕರ್ನಾಟಕ ಬಂದ್ಬಿಟ್ಟು 8 ಮಾಡಲು 9 ಮಾಡಲು 10 ಮಾಡಲು 11 ಮಾಡಲು ಲೋನ್ ಕೇಳ್ತಾರೆ. ಪಾಪ ಅಷ್ಟು ದೂರಿಂದ ದುಡ್ಡು ಖರ್ಚು ಮಾಡ್ಕೊ ಬಂದು ಸುಮ್ಮನೆ ನಾವು ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕಸ್ಟಮರ್ನ ಬೇಜಾರು ಮಾಡೋದು ಬೇಡ ಹೇಮಂತ್. 2012 ಯಾವ ಕಸ್ಟಮರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, ಕಸ್ಟಮರ್ ಸಿವಿಲ್ ಚೆನ್ನಾಗಿರೋ ಖಂಡಿತ ಲೋನ್ ಮಾಡ್ಕೊಡ್ತೀನಿ ಹೇಮಂತ್ ಕಸ್ಟಮರ್ಗೆ. 12 ಮಾಡಲ್ ಅಬೋ ಯಾವ್ದೇ ಗಾಡಿ ತಗೊಳ್ಳಿ ಎಕ್ಸ್ಕರೆ ಲೋನು ಕೂಡ ಆಗ್ಬಿಡುತ್ತೆ. ಅದು ಅದ್ರ ಕೆಳಗಡೆ ಹೋಗ್ತೀರಾ ಅಂದ್ರೆ ಫುಲ್ ಕ್ಯಾಶ್ ಹೋಗ್ಬೇಕು ಅಲ್ವಾ? ಕಸ್ಟಮರ್ ಆಕ್ಚುಲಿ ಏನಾದ್ರೆ ಕಸ್ಟಮರ್ ನೋಡಿ ಹೇಮಂತ್ 1 ಲಕ್ಷ ಕ್ಯಾಶ್ ಇಟ್ಕೊಂಡು 1.5 ಲಕ್ಷ ಲೋನ್ ಮಾಡಿಸ್ಕೊಂತ ಬರ್ತಾರೆ. ನಮ್ ಶೋರೂಮಿಗೆ ಬಂದ್ಮೇಲೆ ಇದೇ ಗಾಡಿ ತಗೊಳ್ಳೋಕೆ ಬೇರೆ ಜಾಗದಲ್ಲಿ 3 ಲಕ್ಷ ಹೇಮಂತ್ ನಾವು 2.5 ಲಕ್ಷಕ್ಕೆ ಕೊಡ್ತೀವಿ. ಸುಮ್ಮನೆ ಯಾಕೆ ಸಾಲ ಮಾಡ್ಬೇಕು ನಾವು, ಯಾಕೆ ಬೇರೆಯವ್ರ ದುಡ್ಡು ತಿನ್ಸ್ಬೇಕು, ಕ್ಯಾಶ್ ಎಲ್ಲ ತಗೊಳ್ಳೋಂತ ಕ್ಯಾಶ್ ಎಲ್ಲ ತಗೊಬಿಡ್ತಾರೆ ಕಸ್ಟಮರ್. ಆ ಥರನೂ ಆಗಿದೆ. ಹೌದು ಹೇಮಂತ್, ಖಂಡಿತ ಆಗಿದೆ. ಸೊ ಸ್ಟಾರ್ಟ್ ಮಾಡೋಣ. ಖಂಡಿತ ಮಾಡೋಣ ಬರ್ರಿ ಹೇಮಂತ್. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಲೋ ಬಜೆಟ್ ಅಲ್ಲಿ ಅಸೆಂಟ್ ಇದೆ ಅಂತ ಹೇಳಿ. ಲೋ ಬಜೆಟ್ ಅಲ್ಲಿ ಡೀಸೆಲ್ ಅಸೆಂಟ್ ಇದು 2006 ಮಾಡಲ್ 3 ಡೀಸೆಲ್. ತುಂಬಾ ಜನ ಮೈಲೇಜ್ ಡೀಸೆಲ್ ಗಾಡಿ ಹುಡುಕ್ತಿರ್ತಾರೆ. ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಬರೀ 75,000ಕ್ಕೆ 2006 ಮಾಡಲ್ ಡೀಸೆಲ್ ಅಸೆಂಟ್ ಕೊಡ್ತೀನಿ ನಿಮ್ಗೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು ಬರೀ 65,000 ಕೊಡ್ತೀನಿ ಸರ್. ಇದು 65,000ಕ್ಕೆ ಡೀಸೆಲ್ ಅಸೆಂಟ್ 2006 ಮಾಡಲ್ 3 ಗಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು. ಡೀಸೆಲ್ ಅಸೆಂಟ್ ಬೇಡ ಅಂದ್ರೆ ನಿಮ್ಗೆ ಲೋ ಬಜೆಟ್ ಅಲ್ಲಿ ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ. 2010ನೇ ಮಾಡಲ್ 3 ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಕಂಫರ್ಟ್ ಲೈನ್ ಬರುತ್ತೆ. AC ಪವರ್ ಶೇರಿಂಗ್, ಫ್ರಂಟ್ ಡೋರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬರೀ 2,35,000ಕ್ಕೆ 2010 ಮಾಡಲ್ ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ನಿಮ್ಗೆ.
FC ಅಲ್ಲ ಸರ್? ಸರ್ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 2,30,000. 30,000 ಫೋಕ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್. ಸರ್ Okay. ಪೋಲೋ ಬೇಡವಾ, ಲೋ ಬಜೆಟ್ ಅಲ್ಲಿ i20 ತಗೋಗಿ ಸರ್ ಕಸ್ಟಮರ್. 2010 ಮಾಡಲ್ ಸೆಕೆಂಡ್ i20 ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್ ಸರ್ ಇದು. Okay. ಫ್ರೆಶ್ ಆಗಿ 5 ವರ್ಷ FC ಮಾಡಿಸ್ಕೊಡ್ತೀನಿ, 1 ವರ್ಷ ಇನ್ಶೂರೆನ್ಸ್ ನನಗೆ ಪೆಟ್ರೋಲ್ ವೇರಿಯಂಟ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಬ್ರಾಂಡ್ ನ್ಯೂ ಟೈರು ಎಲ್ಲ ಇದೆ ಗಾಡಿಯಲ್ಲಿ. ಬರೀ 2,35,000 ನಿಮ್ಗೆ i20 ಕೊಡ್ತೀನಿ. 2,35,000. 30,000 i20 ಬೇಡವಾ, ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಕೊಡ್ತೀನಿ ತಗೋಗಿ. 2007 ಮಾಡಲ್ ಸೆಕೆಂಡ್ VX ಪೆಟ್ರೋಲ್ ವೇರಿಯಂಟ್. ಓಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಪ್ ಫಾರ್ ಟಚ್ ಸಿಸ್ಟಮ್, ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಯಲ್ಲಿ. ಬರೀ 1,75,000 ನಿಮ್ಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ. 1,75,000. 2007 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. Okay. ಸಿಲ್ವರ್ ಬೇಡ ಅಂದ್ರೆ ರೆಡ್ ಸ್ವಿಫ್ಟ್ ಕೊಡ್ತೀನಿ ನಿಮ್ಗೆ. 2010 ಮಾಡಲ್ ಸೆಕೆಂಡ್ V8 ಡೀಸೆಲ್ ವೇರಿಯಂಟ್ ಇದು. ಓಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. ಬರೀ 2,65,000 ನಿಮ್ಗೆ ರೆಡ್ ಕಲರ್ ಸ್ವಿಫ್ಟ್ ಕೊಡ್ತೀನಿ ನಿಮ್ಗೆ. 10 ಮಾಡಲ್ಲ? 10 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ ಸರ್ ಜಾಸ್ತಿ ಇದಲ್ಲ ಸರ್ ಇನ್ನೊಂದು ಪ್ರೈಸ್? ಸರ್ 2,55,000 ಸ್ವಿಫ್ಟ್ ಕೊಡ್ತೀನಿ ಸರ್ ಅದು. 2,55,000. ನಿಮ್ಗೆ ರೆಡ್ ಬೇಡ ಅಂದ್ರೆ ವೈಟ್ ಕಲರ್ ಸ್ವಿಫ್ಟ್ ಕೊಡ್ತೀನಿ. 2010 ಮಾಡಲ್ ಸೆಕೆಂಡ್ VX ಪೆಟ್ರೋಲ್ ವೇರಿಯಂಟ್ ಇದು. ಓಕೆ. ಬರೀ 2,45,000 2010 ಮಾಡಲ್ ಸ್ವಿಫ್ಟ್ ಕೊಡ್ತೀನಿ. 10 ಮಾಡಲ್ಲ? 10 ಮಾಡಲ್ Okay. ಸ್ವಿಫ್ಟ್ ಬೇಡ ಅಂದ್ರೆ ವರ್ನಾ ಕೊಡ್ತೀನಿ ಸರ್ ನಿಮ್ಗೆ. 2008 ಮಾಡಲ್ ಸಿಂಗಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. 20+ ಮೈಲೇಜ್ ಬರುತ್ತೆ, ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಓಕೆ. ಸರ್ ಈ ಗಾಡಿ ಬೆಲೆ ಬಂದ್ಬಿಟ್ಟು ಬರೋ 1,95,000 ನಿಮ್ಗೆ ವರ್ನಾ ಕೊಡ್ತೀನಿ ಸರ್. 1,95,000. 95,000 ಕೊಡ್ತೀನಿ. Next ಲೋ ಇದು? ಬಜೆಟ್ ಅಲ್ಲಿ ಮಾಡಲ್ ಗಾಡಿ ಹುಡುಕ್ತಿರೋ ಹೊಸ ಸ್ಟಾಕ್ i20 ಕೂಡ ಇದೆ. 2012 ಮಾಡಲ್ ತಡೋನರ್ ಆಗಿದೆ, ಪುಷ್ಟ ಡೀಸೆಲ್ ವೇರಿಯಂಟ್ ಇದು. ಅಷ್ಟ ಬರುತ್ತೆ. ಓಕೆ. ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಬರೀ 2,80,000 2012 ಮಾಡಲ್ i20 ಕೊಡ್ತೀನಿ ನಿಮ್ಗೆ. ಇದೆಷ್ಟು ಸರ್? 2,80,000 ಪುಷ್ಟ i20. ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀವಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಶೇರಿಂಗ್ ಮೋಡ್ ಕಂಟ್ರೋಲರ್, ಆಟೋಮೆಟಿಕ್ ಓರ್ವಿಎಮ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ತುಂಬಾ ಚೆನ್ನಾಗಿದೆ ಗಾಡಿ. 20+ ಮೈಲೇಜ್ ಬರುತ್ತೆ ಗಾಡಿ ನಿಮ್ಗೆ. ನೋಡ್ತಾ ಇರ್ಬೋದು ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. 2,00,000. ಗಾಡಿನ ಬ್ರ್ಯಾಂಡ್ 2,75,000 ಫೈನಲ್ ಕೊಡ್ತೀನಿ. 2,75,000 ಆಸ್ಟಾ ವೇರಿಯಂಟ್ ಪುಷ್ ಸ್ಟಾರ್ಟ್ ಬಟನ್ ಗಾಡಿ. ಸ್ಯಾಂಟ್ರೋ ನಿಮ್ಗೆ ಲೈಟ್ ಬ್ಲೂ ಕಲರ್ ಇದೆ ಮತ್ತೆ ಸಿಲ್ವರ್ ಕಲರ್ ಎರಡು ಇದೆ. 2006 ಮಾಡಲ್ ತಡೋನರ್ ಬರೋ 1,40,000 ನಿಮ್ಗೆ 6 ಮಾಡಲ್ ಕೊಡ್ತೀನಿ. Okay. 2008 ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ 1,40,000 ಸ್ಯಾಂಟ್ರೋ ಕೊಡ್ತೀನಿ ನಿಮ್ಗೆ. ಓಕೆ. ಸ್ಯಾಂಟ್ರೋ ಕೂಡ ಬೇಡ ಅಂದ್ರೆ 2 ಫಿಯೆಸ್ಟಾ ಇದೆ. 2006 ಮಾಡಲ್ ಕೂಡ ಇದೆ, 2010 ಮಾಡಲ್ ಕೂಡ ಇದೆ. Okay. 2010 ಸೆಕೆಂಡ್ ಓನರ್ 5 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬರೋ 1,75,000 ನಿಮ್ಗೆ ಈ ಫಿಯೆಸ್ಟಾ ಕೊಡ್ತೀನಿ. ಓಕೆ. 2006 ಮಾಡಲ್ ತರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಇದು ಬಂದು 1,35,000 ಕೊಡ್ತೀನಿ ನಿಮ್ಗೆ. ಓಕೆ. ಅದು ಬೇಡ ಅಂದ್ರೆ ಲೋ ಬಜೆಟ್ ಟೊಯೋಟಾ ಇಟಿಯೋಸ್ ಲೀವಾ ಕೊಡ್ತೀನಿ ನಿಮ್ಗೆ. 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಓಕೆ. ಬರೀ 2,45,000 2011 ಮಾಡಲ್ ಇಟಿಯೋಸ್ ಲೀವಾ ಕೊಡ್ತೀನಿ ನಿಮ್ಗೆ. 2,45,000. ಇನ್ನ ಕಮ್ಮಿ ಬೇಕಾದ್ರೆ ಕರ್ನಾಟಕ ಕರ್ಸಿಗೆ ಬಂದು ಕಸ್ಟಮರ್ ವಿಸಿಟ್ ಆಗ್ಲಿ. ಅದು ಬೇಡ ಅಂದ್ರೆ ಇಂಡಿಗೋ, ಟಾಟಾ ಇಂಡಿಗೋ 2 ಗಾಡಿ ಇದೆ, ಮೆರೂನ್ ಇದೆ, ವೈಟ್ ಇದೆ. ಓಕೆ. 2008 ಮಾಡಲ್ ಸೆಕೆಂಡ್ ಓನರ್ ಬರೋ 1,10,000 ಡೀಸೆಲ್ ಗಾಡಿ ಕೊಡ್ತೀನಿ. ಓಕೆ. ಇದು ಬಂದು 2010 ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ 1,10,000 ಗಾಡಿ ಕೊಡ್ತೀನಿ ನಿಮ್ಗೆ. ಹೌದಾ? ಇಂಡಿಗೋ ಸರ್ ಡೀಸೆಲ್ ವೇರಿಯಂಟ್ 2 ಒಳ್ಳೆ ಮೈಲೇಜ್ ಗಾಡಿ. ತುಂಬಾ ಹಳ್ಳಿ ಜನ ಡೀಸೆಲ್ ಗಾಡಿ ಹುಡುಕ್ತಿರ್ತಾರೆ. ಅದು ಬೇಡ ಅಂದ್ರೆ ಇನ್ನ ಟಾಟಾ ಮಾನ್ಸಾ ಕೂಡ ಇದೆ. ಓಕೆ. 2010 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರೋ 1,65,000 ನಿಮ್ಗೆ ಟಾಟಾ ಮಾನ್ಸಾ ಕೊಡ್ತೀನಿ ನಿಮ್ಗೆ. ನಿಮ್ಗೆ ಮಾನ್ಸಾ ಬೇಡ ಅಂದ್ರೆ ಇನ್ನೊಂದು ಇಂಡಿಗೋ ಕೂಡ ಇದೆ. 2008 ಮಾಡಲ್ ಸೆಕೆಂಡ್ ಓನರ್ ಬರೋ 95,000 ಆ ಇಂಡಿಗೋ ಕೊಡ್ತೀನಿ ನಿಮ್ಗೆ. 95,000. ಹೌದು ಸರ್. ಓಕೆ. ಇನ್ನೊಂದು ಇಟಿಎಸ್ ಇದೆಯಲ್ಲ ಸರ್? ಸರ್ ಇಟಿಯೋಸ್ 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ. VX ಫುಲ್ ಟಾಪ್ ಎಂಡ್ ಬರುತ್ತೆ. 3,15,000 ನಿಮ್ಗೆ ಟೊಯೋಟಾ ಇಟಿಯೋಸ್ ಕೊಡ್ತೀನಿ ನಿಮ್ಗೆ. ಇದು ಸರ್ ವರ್ಣ ಫ್ಲೂಡಿ ಕೂಡ ಕೊಡ್ತೀನಿ. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ವಿತ್ ಫ್ಯಾನ್ಸಿ ನಂಬರ್ ಬರುತ್ತೆ. ಇದು ನಿಮ್ಗೆ 3,65,000 2014 ಮಾಡಲ್ ವರ್ಣ ಫ್ಲೂಡಿ ಕೊಡ್ತೀನಿ ನಿಮ್ಗೆ. ಎಷ್ಟು ಸರ್ ಫೈನಲ್ ರೇಟ್? ಸರ್ ನಾ 3,60,000 2014 ಮಾಡಲ್ ವರ್ಣ ಫ್ಲೂಡಿ ಕೊಡ್ತೀನಿ ಸರ್. 3,60,000. 60,000 2014 ಮಾಡಲ್ ಕೊಡ್ತೀನಿ. ಓಕೆ. ಓಕೆ. ಸರ್ ಇದು ಕೂಡ ಇದೆ ಸರ್ ನಮ್ದು ವರ್ಣ ಇದೆ. ಇನ್ನೊಂದು 2010 ಮಾಡಲ್ ವರ್ಣ ಸೆಕೆಂಡ್ ಓನರ್ ಇದು ಕೂಡ ಡೀಸೆಲ್ ವೇರಿಯಂಟ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬರೋ 1,85,000 ಈ ಡೀಸೆಲ್ ಕೂಡ ವರ್ಣ ಕೊಡ್ತೀನಿ ನಿಮ್ಗೆ. ಇದಕ್ಕೊಂದು ರೇಟ್ ಮಾಡ್ಕೊಡಿ ಸರ್. 1,75,000 ಕೊಡ್ತೀನಿ ಸರ್ ಇದು. ಹೌದಾ? ಅದು ಬೇಡ ಲೋ ಬಜೆಟ್ ಅಲ್ಲಿ ಮಾಡಿಫೈ ಆಗಿರೋ ಹೋಂಡಾ ಸಿಟಿ ಬೇಕಾ? 2008 ಮಾಡಲ್ ತರ್ಡ್ ಓನರ್ ಆಗಿದೆ ಹೋಂಡಾ ಸಿಟಿ ZX ವಿಟೆಕ್ ಇಂಜಿನ್ ಬರುತ್ತೆ ಇದಕ್ಕೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ಕೂಡ ತೋರಿಸಬಹುದು ನೀವು. ತುಂಬಾ ಚೆನ್ನಾಗಿದೆ ಗಾಡಿ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಫೀಸ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಬರೋ 1,65,000 2007 ಮಾಡಲ್ ಹೋಂಡಾ ಸಿಟಿ ZX ವಿಟೆಕ್ ಇಂಜಿನ್ ಕೊಡ್ತೀನಿ. ಇದು ಬೇಡ 1,55,000 ಫೈನಲ್ ಕೊಡ್ತೀನಿ. 65 ಹೇಳಿದ್ರೆ 55,000 ಫೈನಲ್ ಕೊಡ್ತೀನಿ. ಲೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ಹುಡುಕ್ತಿದ್ರೆ 7 ಸೀಟರ್ ವೆಹಿಕಲ್ 2006 ಮಾಡಲ್ ಸಿಂಗಲ್ ಅಂದ್ರೆ VLX ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಇದು. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಫೀಸ್ ಸೀಟ್ ಕವರ್ ಎಲ್ಲ ಇದೆ ಗಾಡಿಯಲ್ಲಿ. ಬರೀ 2,55,000 2006 ಮಾಡಲ್ ಸ್ಕಾರ್ಪಿಯೋ ಸಿಂಗಲ್ ಅಂದ್ರೆ ಗಾಡಿ ಕೊಡ್ತೀನಿ ನಿಮ್ಗೆ. ಬರೀ 2,55,000. 2,55,000 ಕೊಡ್ತೀನಿ. ಈ ಗಾಡಿ ಬೇಡ ಅಂದ್ರೆ 2005 ಮಾಡಲ್ ಸಿಂಗಲ್ ಅಂದ್ರೆ ಕೂಡ ಇದೆ. 5 ಮಾಡಲ್ ಸಿಂಗಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಇದು ಕೂಡ SLX ಬರುತ್ತೆ ಇದು.
ಇದು 2,10,000 5 ಮಾಡಲು ಸಿಂಗಲ್ ಓನರ್ ಕೊಡ್ತೀನಿ ನಿಮ್ಗೆ. 2,10,000 10,000 ಕೊಡ್ತೀನಿ. 2,55,000 ಕೀ ಗಾಡಿ ಕೊಡ್ತೀನಿ. 2,10,000 ಕೀ ಗಾಡಿ ಕೊಡ್ತೀನಿ ನಿಮ್ಗೆ. 2 ಲಕ್ಷದ ಬಜೆಟ್ ಅಲ್ಲಿ 2 ಕಾರ್ ಇದೆ. 2.5 ಲಕ್ಷ ಬಜೆಟ್ ಅಲ್ಲಿ 2 ಗಾಡಿ ಇದೆ. 7 ಸೀಟರ್ ಬಂದು ಆರಾಮಾಗಿ ತಗೋಬಹುದು ಕಸ್ಟಮರ್. ಡೀಸೆಲ್ i20 ಹುಡುಕ್ತಿರೋ ಮೈಲೇಜ್ಗೋಸ್ಕರ ಡೀಸೆಲ್ i20 ಕೂಡ ಇದೆ. 2011ನೇ ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಬರೀ 2,55,000 ಕಾಸ್ಟ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ ನಿಮ್ಗೆ. 11 ಮಾಡಲ್ ಆಸ್ಟಾ ವೇರಿಯಂಟ್ 2,55,000 ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 2.5 ಲಕ್ಷ. ಇನ್ನ ಕಮ್ಮಿ ಬೇಕಾದ್ರೆ ಕರ್ನಾಟಕ ಖರ್ಚಿಗೆ ಬಂದು ವಿಸಿಟ್ ಆಗ್ಲಿ ಕಸ್ಟಮರ್. ಸರ್ ಅದು ಬೇಡ ಅಂದ್ರೆ SX4 ಇದೆ. ಈ ಟಾಟಾ ಇಂಡಿಗೋ ಮಾನ್ಸಾ ಡೀಸೆಲ್ ಅಲ್ಲೂ ಇದೆ ಸರ್. SX4 2010ನೇ ಮಾಡೆಲ್ ಸೆಕೆಂಡ್ ಓನರ್ ZXi ಫುಲ್ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬರೀ 2,20,000 2010 ಮಾಡೆಲ್ SX4 ಕೊಡ್ತೀನಿ. 10 ಮಾಡೆಲ್ ಅದು ಬೇಡ ಅಂದ್ರೆ ನಿಮಗೆ ಟಾಟಾ ಇಂಡಿಗೋ ಮಾನ್ಸಾ ಕೊಡ್ತೀನಿ. ಕ್ವಾರ್ಟರ್ ಜೆಟ್ ಇಂಜಿನ್ ಸ್ವಿಫ್ಟ್ ಇಂಜಿನ್ ಬರುತ್ತೆ ಇದಕ್ಕೆ. ಒಳ್ಳೆ ಮೈಲೇಜ್ ಸ್ವಿಫ್ಟ್ ಮೇಂಟೈನ್ ಮಾಡ್ದಂಗೆ ಮಾಡ್ಬೋದು ಸರ್. ಇದು 2011ನೇ ಮಾಡೆಲ್ ಸಿಂಗಲ್ ಓನರ್ 2,40,000 ಟಾಟಾ ಇಂಡಿಗೋ ಮಾನ್ಸಾ ಡೀಸೆಲ್ ಕ್ವಾರ್ಟರ್ ಜೆಟ್ ಕೊಡ್ತೀನಿ ನಿಮಗೆ. ಸರ್ ಅದು ಬೇಡ ನಿಮಗೆ 7 ಸೀಟರ್ ಫೋರ್ಸ್ ಇದೆ ಸರ್ ನಿಮಗೆ. 2014ನೇ ಮಾಡೆಲ್ ಸೆಕೆಂಡ್ ಫೋರ್ಸ್ ಸರ್. ಇದಕ್ಕೆ ನಿಮಗೆ ಟಿ ಟಿ ಬಸ್ ಇಂಜಿನ್ ಬರುತ್ತೆ ಸರ್. ಇದಕ್ಕೆ 3.5 ಲಕ್ಷ ಫೋರ್ಸ್ ಕೊಡ್ತೀನಿ ಸರ್ ನಿಮಗೆ. ಫೋರ್ಸ್ DNA ಕೊಡ್ತೀನಿ ಸರ್. ಅದು ಬೇಡ ಅಂದ್ರೆ ಫಾಕ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್. ಇದು 2011ನೇ ಮಾಡೆಲ್ ಸೆಕೆಂಡ್ ಡೀಸೆಲ್ ವೇರಿಯಂಟ್ ಸರ್. ಇದು ಸರ್ ಬರೀ 2,25,000 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಫಾಕ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್ ನಿಮಗೆ. ಹೇಳಿ ಸರ್. ಸರ್ 2,15,000 ಕೊಡ್ತೀನಿ ಸರ್ ವಿತ್ ರಿಜಿಸ್ಟ್ರೇಷನ್. ಸರ್ ಅದು ಬೇಡ ನಿಮಗೆ ಇನ್ನ ಲೋ ಬಜೆಟ್ ಅಲ್ಲಿ ಅಸೆಂಟ್ ಇದೆ ಸರ್. 2008 ಮಾಡೆಲ್ ಸೆಕೆಂಡ್ ಓನರ್ ಇದು ಕೂಡ ಡೀಸೆಲ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ನಿಮಗೆ ಬರೋ 65,000 ಕೊಡ್ತೀನಿ ಸರ್ ಅಸೆಂಟ್. ಇದು 65,000 ಅಸೆಂಟ್ ಕೊಡ್ತೀನಿ ಸರ್. ಅಸೆಂಟ್ ಬೇಡ ಅಂದ್ರೆ ಶವರ್ಲಿ ಕ್ರೂಸ್ ಕೂಡ ಇದೆ ಸರ್ ನಮ್ತವ. 2011ನೇ ಮಾಡೆಲ್ ಥರ್ಡ್ ಓನರ್ ಬರೋ 55,000 ಹೊಡಿದೆ ವಿತ್ ಫ್ಯಾನ್ಸಿ ನಂಬರ್ ಬರುತ್ತೆ. 34 ಬರುತ್ತೆ. ಬರೋ 3,20,000 ಆಟೋಮೆಟಿಕ್ ವಿತ್ ಸನ್ರೂಫ್ ಇರೋ ಶವರ್ಲಿ ಕ್ರೂಸ್ ಕೊಡ್ತೀನಿ ಸರ್ ನಿಮಗೆ. 55,000 ರೆಕಾರ್ಡೆಡ್ ಓಡಿದೆ ಸರ್. ಇದು ರೆಕಾರ್ಡೆಡ್ ಬರೋ 55,000 11 ಮಾಡೆಲ್ ಥರ್ಡ್ ಓನರ್ ಆಗಿದೆ. LT ಆಟೋಮೆಟಿಕ್ ಸರ್. ಇದು ಸರ್ ಐಟನ್ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ. 2011ನೇ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾಗ್ನಾ ವೇರಿಯಂಟ್ ಸರ್. ಐಟನ್ ಇದು ಸರ್ ಬರೀ 2,10,000 ಕೀ ಐಟನ್ ಕೊಡ್ತೀನಿ ಸರ್ ನಿಮಗೆ. 2,10,000 ಹೌದು ಸರ್. ಈ ಗಾಡಿ ಬೇಡ 2012ನೇ ಮಾಡೆಲ್ ಐಟನ್ ಇದೆ ಸರ್. ಇದು ಕೂಡ ಕಪಾಟ್ ಮ್ಯಾಗ್ನಾ ಇಂಜಿನ್ ಸರ್. ಇದು ಸರ್ ಇದು ಕೂಡ 2,20,000 ಕೊಡ್ತೀನಿ. ಇದು ಕೂಡ 2011ನೇ ಮಾಡೆಲ್. ಇದು ಕೂಡ 2,20,000 ಕೊಡ್ತೀನಿ ಸರ್. ಇದು ಕೂಡ 2012ನೇ ಮಾಡೆಲ್ 2,20,000 ಕೀ ಗಾಡಿ ಕೊಡ್ತೀನಿ ಸರ್. ಸರ್ ಇದು ಕೂಡ 11ನೇ ಮಾಡೆಲ್. ಇದು ಕೂಡ 2,20,000 ಕೀ ಗಾಡಿ ಕೊಡ್ತೀನಿ ಸರ್ ನಿಮಗೆ. ಸರ್ ನಿಮ್ಗೆ ಅದು ಬೇಡ ಅಂದ್ರೆ ನಿಮಗೆ ಮಾರುತಿ ಸೆಲೆರಿಯೋ ಒಂದು ಇದೆ ಸರ್ ಲೋ ಬಜೆಟ್ ಅಲ್ಲಿ. 2015ನೇ ಮಾಡೆಲ್ ಥರ್ಡ್ ಮಾರುತಿ ಸೆಲೆರಿಯೋ ZXi ಫುಲ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ ಇದು ಸರ್. ಇಡೀ ಕಸ್ಟಮರ್ ಬಜಾರ್ ಹುಡ್ಕೋ ಬಂದ್ರು 3,80,000 ಎಲ್ಲೂ ಕಮ್ಮಿ ಸಿಗಲ್ಲ. ಬರೀ 2,80,000 ಕೊಡ್ತೀನಿ ಸರ್. ಇದು 2,80,000 ಮಾರುತಿ ಸೆಲೆರಿಯೋ ಕೊಡ್ತೀನಿ ಸರ್. ಅದು ZXi ಕೊಡ್ತೀನಿ ಸರ್ ನಿಮಗೆ. ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ ಸರ್. ಇದು AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಶೇರ್ ರಿಮೋಟ್ ಕಂಟ್ರೋಲರ್ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಕೂಡ ತೋರಿಸಬಹುದು ನೀವು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡೋ ಸರ್ ಕಸ್ಟಮರ್. ಗಾಡಿ ಕೂಡ ಓಪನ್ ಇದೆ ಸರ್. ನೋಡ್ತಾ ಇರಬಹುದು. ಸೀಟ್ ಶೇರ್ ರಿಮೋಟ್ ಕಂಟ್ರೋಲರ್ ಬ್ರ್ಯಾಂಡ್ ಕಂಡೀಷನ್ ಸೀಟ್ ಕವರ್ ಇದೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. DL ಏರ್ ಬ್ಯಾಗ್ ಬರುತ್ತೆ. ಎಲ್ಲ ಬರುತ್ತೆ ಸರ್. ಅದು ಬೇಡ ಅಂದ್ರೆ 1.5 ಲಕ್ಷ ಬಜೆಟ್ ಅಲ್ಲಿ ನಿಮಗೆ ಟಾಟಾ ಆರಿಯಾ ಕೊಡ್ತೀನಿ ಸರ್. 2014ನೇ ಮಾಡೆಲ್ ಥರ್ಡ್ ಫೋರ್ತ್ ಓನರ್ ಆಗಿದೆ ಗಾಡಿ. ಬರೋ 1.5 ಲಕ್ಷಕ್ಕೆ ನಿಮಗೆ ಟಾಟಾ ಆರಿಯಾ ಕೊಡ್ತೀನಿ ಸರ್. 1.5 ಲಕ್ಷಕ್ಕೆ ಟಾಟಾ ಆರಿಯಾ ಇಡೀ ಕರ್ನಾಟಕ ಹುಡುಕಾಡ್ಕೊ ಬಂದ್ರು ಕಸ್ಟಮರ್ ಸಿಗಬಾರ್ದು ಈ ರೈಟ್ ಅಲ್ಲಿ ಗಾಡಿ ಸರ್. ಅದು ಬೇಡ ಲೋ ಬಜೆಟ್ ಅಲ್ಲಿ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್. 2012ನೇ ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಎಲಿಗೆನ್ಸ್ ಫುಲ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,75,000 2012 ಮಾಡೆಲ್ ಸಿಂಗಲ್ ಓನರ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್ ನಿಮ್ಗೆ. ಸಿಂಗಲ್ ಓನರ್ ಅಂತ ಸಿಂಗಲ್ ಓನರ್ ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಸರ್. ಇದು ಸರ್ ಫಿಗೋ ಕೂಡ ಇದೆ. 2011ನೇ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ ವಿತ್ ಎಕ್ಸ್ಟ್ರಾ ಮ್ಯಾಗ್ ವಿಲ್ ಎಲ್ಲ ಹಾಕ್ಸೋರು ಕಸ್ಟಮರ್ ಸರ್. ಬರೋ 1,65,000 ನಿಮಗೆ ಫಿಗೋ ಕೊಡ್ತೀನಿ ಸರ್. 1,65,000 2011 ಮಾಡೆಲ್ ಫೋರ್ಟ್ ಫಿಗೋ ಪೆಟ್ರೋಲ್ ವಿತ್ ಟಾಪ್ ಅಂಡ್ ಮ್ಯಾಗ್ ವಿಲ್ ಇರೋ ಗಾಡಿ ಕೊಡ್ತೀನಿ ಸರ್ ನಿಮಗೆ. ಇನ್ನೊಂದು ವರ್ಣ ಇದೆ. 2009ನೇ ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ. ಫುಲ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್. ಬರೀ 2,10,000 ನಿಮಗೆ ವರ್ಣ ಕೊಡ್ತೀನಿ ಸರ್. ಇದು ಈ ವರ್ಣನು 2,10,000. ಈ ವರ್ಣನು 2,10,000 ವರ್ಣ ಬೇಡ ಅಂದ್ರೆ ಹೋಂಡಾ ಸಿಟಿ ಇದೆ ನಿಮಗೆ. 2011ನೇ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,65,000 ನಿಮಗೆ ಹೋಂಡಾ ಸಿಟಿ VMT ಕೊಡ್ತೀನಿ ಸರ್ ನಿಮ್ಗೆ. ಇದು ನೋಡ್ತಾ ಇರಬಹುದು ಟಾಪ್ ಎಂಡ್ ಗಾಡಿ ಹೋಂಡಾ ಸಿಟಿ. ಎಷ್ಟನೇ ಮಾಡೆಲ್ ಗಾಡಿ ಸರ್? 2011 ಮಾಡೆಲ್ ಸರ್. ಇದು 11 ಮಾಡೆಲ್ 2,60,000. 2,60,000 ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು SX4 ಇದೆ ನೋಡಿ. SX4 2010ನೇ ಮಾಡೆಲ್ ಸೆಕೆಂಡ್ 65,000 ಓಡಿದೆ. ZXi ಫುಲ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೋ 2,10,000 2010 ಮಾಡೆಲ್ ಮಾರುತಿ SX4 ಕೊಡ್ತೀನಿ ಸರ್. ಇದು 2,10,000. 2,10,000 2010 ಮಾಡೆಲ್ ಮಾರುತಿ ಸುಜುಕಿ SX4 ZXi ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಇದು ವರ್ಣ ಫ್ಲೂಡಿಕೋ 2012ನೇ ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಇದು ಫುಲ್ ಟಾಪ್ ಎಂಡ್ ಮಾಡೆಲ್ ವೆಹಿಕಲ್ 20+ ಮೈಲೇಜ್ ಬರುತ್ತೆ. ಬರೋ 3,65,000
ನಿಮ್ಗೆ ಫ್ಲೂಡಿಕ್ ವರ್ಣ ಕೊಡ್ತೀನಿ ಸರ್ ನಿಮ್ಗೆ. ಹೇಳಿ ಸರ್ ಇನ್ನೊಂದು ರೇಟ್ ಮುಗಿಸೋಣ. ಸರ್ 3,55,000 ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. 3,55,000 2012 ಮಾಡಲ್ ಫ್ಲೂಡಿಕ್ ವರ್ಣ ಡೀಸೆಲ್ ವೇರಿಯಂಟ್ ಎಸ್ಎಕ್ಸ್ ಸರ್ ಇದು. ಇಟಿಯೋಸ್ ಇದೆ 2011 ಮಾಡಲ್ ಸಿಂಗಲ್ ಓನರ್ ವಿಎಕ್ಸ್ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಇದು. ಓಕೆ 1,10,000 ಓಡಿದ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಬರೀ 2,85,000 2011 ಮಾಡಲ್ ಸಿಂಗಲ್ ಓನರ್ ಇಟಿಯೋಸ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಇಟಿಯೋಸ್ ಇದೆ. 2011 ಮಾಡಲ್ ಸಿಂಗಲ್ ಓನರ್ ಇಟಿಯೋಸ್. ಅದು ರೆನಾಲ್ಟ್ ಕ್ವಿಡ್ ಕೊಡ್ತೀನಿ ಸರ್ ಇದು. ಸರ್ 2017 ಮಾಡಲ್ ಸೆಕೆಂಡ್ ಓನರ್ ರೆನಾಲ್ಟ್ ಕ್ವಿಡ್ RX ಟಾಪ್ ಎಂಡ್ ಮಾಡಲ್ ಆನಿವರ್ಸರಿ ಎಡಿಷನ್ ಸರ್ ಇದು. ಓಕೆ ಓಕೆ ಪೆಟ್ರೋಲ್ ವೇರಿಯಂಟ್ ಬರೀ 2,55,000 17 ಮಾಡಲ್ ಕ್ವಿಡ್ ಕೊಡ್ತೀನಿ ಸರ್. 2,55,000 55,000 17 ಮಾಡಲ್ ಕ್ವಿಡ್ ಕೊಡ್ತೀನಿ. 2,55,000 ಸರ್ 2,55,000 2017 ಮಾಡಲ್ ಕ್ವಿಡ್ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಇದು ಆಲ್ಟೋ ಕೆಟನ್ ಇದೆ 2011 ಮಾಡಲ್ ಸೆಕೆಂಡ್ ಓನರ್ ಬರ 54,000 ಕಿಲೋಮೀಟರ್ ಓಡಿದೆ ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. VXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. 1,95,000 ನಿಮಗೆ ಮಾರುತಿ SX ಇಟ್ಕೊಡ್ತೀನಿ ಆಲ್ಟೋ ಕೆಟನ್ ಕೊಡ್ತೀನಿ ಸರ್. 1,95,000 1,95,000 2011 ಮಾಡಲ್ ಆಲ್ಟೋ ಕೆಟನ್ ಕೊಡ್ತೀನಿ. ಇದು ಶಿಫ್ಟ್ ಆಲ್ಟೋ ಕೆಟನ್ ಮಾಡಲ್ ಶಿಫ್ಟ್ ಕೂಡ ಕೊಡ್ತೀನಿ. 2014 ಮಾಡಲ್ ಸೆಕೆಂಡ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಇದು. ಓಕೆ AC 4 ಸ್ಟೋರಿ 4 ವಿಂಡೋಸ್ ಎಲ್ಲ ಇದೆ. ಬರೀ 3,95,000 ಕೊಡ್ತೀನಿ ಸರ್ ಇದು. 3,95,000 95,000 ಮಾರುತಿ 14 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್ ನಿಮಗೆ. ಓಕೆ ಸರ್ ನಿಮ್ಗೆ ಅದು ಬೇಡ ಅಂದ್ರೆ ಲೋ ಬಜೆಟ್ ಅಲ್ಲಿ ಒಂದು ರೆನಾಲ್ಟ್ ಕ್ವಿಡ್ ಕೊಡ್ತೀನಿ ಸರ್ ನಿಮಗೆ. 2016 ಮಾಡಲ್ ಥರ್ಡ್ ಓನರ್ ಆಗಿದೆ RX ಟಾಪ್ ಎಂಡ್ ಸಿಂಗಲ್ ಏರ್ ಬ್ಯಾಗ್ ಗಾಡಿ ಸರ್ ಇದು. ಒಳ್ಳೆ ಪ್ರೈಸ್ ಹೇಳಿ ಸರ್ ನೋಡೋಣ. ಸರ್ ಬರೀ 2,40,000 16 ಮಾಡಲ್ ಕ್ವಿಡ್ ಕೊಡ್ತೀನಿ ಸರ್ ನಿಮಗೆ. ಇನ್ನೊಂದು ಹೇಳಿ ಸರ್. 2,35,000 ಕೊಡ್ತೀನಿ ಸರ್ ಇದು. 2,35,000 2016 ಮಾಡಲ್ ಏರ್ ಬ್ಯಾಗ್ ಇರೋಕಂತ ಕೊಟ್ಟು ನಿಮ್ಗೆ. ಓಕೆ ಅದ್ಬೇಡ ಅಂದ್ರೆ ಆಲ್ಟೋ ಐಟನ್ ಕೊಡ್ತೀನಿ ನಿಮ್ಗೆ. 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಕಪ್ಪಟ್ಟು ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಓಕೆ ಬರೀ 2,20,000 ನಿಮ್ಗೆ ಐಟನ್ ಕೊಡ್ತೀನಿ ಸರ್ ನಿಮ್ಗೆ. 2,20,000 20,000 ಐಟನ್ ಕೊಡ್ತೀನಿ. ನೆಕ್ಸ್ಟ್ ಇದು ಅದು ಬೇಡ ಅಂದ್ರೆ ಮಾರುತಿ ಜೆನಿತ್ ಶಿಲೋ ಕೊಡ್ತೀನಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ಬರೋ ಓಡಿರೋದು 35,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ VXI ಆಪ್ಷನಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. 2,65,000 ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆ. ಜನ್ಮಂದ್ರ ಪೋಲೋ 2011 ಮಾಡಲ್ ಥರ್ಡ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೀ 2,85,000 11 ಮಾಡಲ್ ಫಾಕ್ಸ್ವ್ಯಾಗನ್ ಪೋಲೋ ಕೊಡ್ತೀನಿ ಸರ್ ನಿಮ್ಗೆ. 2,85,000 2011 ಮಾಡಲ್ ಫಾಕ್ಸ್ವ್ಯಾಗನ್ ಪೋಲೋ ಗಾಡಿ ತುಂಬಾ ಚೆನ್ನಾಗಿದೆ. ಜರ್ಮನ್ ರೈಡ್ ವೆಹಿಕಲ್ ಸರ್. ತುಂಬಾ ನಮ್ಮ ಉತ್ತರ ಕರ್ನಾಟಕದವರು ಟಾಟಾ ಟಿಯಾಗೋ ಬೇಕಂತಿರ್ತಾರೆ. 2016 ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ XC ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. AC 4 ಸ್ಟೋರಿ 4 ವಿಂಡೋಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 2,85,000 2016 ಮಾಡಲ್ ಟಾಟಾ ಟಿಯಾಗೋ ಕೊಡ್ತೀನಿ ಸರ್. 2,85,000 2016 ಮಾಡಲ್ ಟಾಟಾ ಟಿಯಾಗೋ ಕೊಡ್ತೀನಿ ಸರ್ ಕಸ್ಟಮರ್. 2,85,000 2016 ಮಾಡಲ್ ಟಾಟಾ ಟಿಯಾಗೋ ಕೊಡ್ತೀನಿ ಸರ್ ಕಸ್ಟಮರ್ಗೆ. 2,85,000 2014 ಮಾಡಲ್ ರ್ಯಾಪಿಡ್ ಇದೆ ಸರ್. 14 ಮಾಡಲ್ಲ 2014 ಮಾಡಲ್ ಸೆಕೆಂಡ್ ಓನರ್ ಎಲಿಗೆನ್ಸ್ ಡೀಸೆಲ್ ವೇರಿಯಂಟ್ ಸರ್ ಇದು. ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್. ಬರೀ 3,20,000 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್ ನಿಮಗೆ. 3,20,000 14 ಮಾಡಲ್ ಅಂತ. 14 ಮಾಡಲ್ ಸ್ಕೋಡಾ ರ್ಯಾಪಿಡ್ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಹೋಂಡಾ ಸಿಟಿ ಕೊಡ್ತೀನಿ. 2010 ಮಾಡಲ್ ಸೆಕೆಂಡ್ ಓನರ್ SMT ವೇರಿಯಂಟ್ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,60,000 10 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. 2,65,000 ಸರ್. ಅದು ಬೇಡ ಅಂದ್ರೆ ಐಟನ್ ಕೊಡ್ತೀನಿ ಸರ್ ನಿಮ್ಗೆ. 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರೀ 2,25,000 ಹೋಂಡಾ i20 ಕೊಡ್ತೀನಿ ಸರ್ ನಿಮ್ಗೆ. ಸರ್ ಆ ಗಾಡಿ ಬೇಡಂದ್ರೆ 2009 ಮಾಡಲ್ ಶಿಫ್ಟ್ ಕೊಡ್ತೀನಿ. 2009 ಮಾಡಲ್ ಥರ್ಡ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಬರೀ 2,45,000 ನಿಮ್ಗೆ ಮಾರುತಿ ಶಿಫ್ಟ್ ಕೊಡ್ತೀನಿ ಸರ್. i20 ಸರ್. ಸರ್ i20 2009 ಮಾಡಲ್ ಸೆಕೆಂಡ್ ಓನರ್ ಬರೀ 2,45,000 ನಿಮ್ಗೆ ಮ್ಯಾಗ್ನಾ ವೇರಿಯಂಟ್ i20 ಕೊಡ್ತೀನಿ ಸರ್. ಎಲ್ಲ ಕಡಿಮೆ ಹೇಳ್ಬಿಡಿ ಸರ್. ಕಸ್ಟಮರ್ ಇಂದ ಮುಂದೆ ಬರಲಿ ಸರ್, ಪ್ರೈಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಹೌದಾ ಸರ್? ಅದು ಬೇಡ 2011 ಮಾಡಲ್ ಕೂಡ i20 ಇದೆ ಸರ್. 2011 ಸೆಕೆಂಡ್ ಓನರ್ ಆಸ್ಟಾ ಡೀಸೆಲ್ ವೇರಿಯಂಟ್ ಸರ್ ಇದು. ಇದು ಕೂಡ 2,80,000 ನಿಮ್ಗೆ i20 ಕೊಡ್ತೀನಿ ಸರ್ ನಿಮ್ಗೆ. ಸರ್ ಅದು ಬೇಡ ಅಂದ್ರೆ ಆಲ್ಟೋ 800 ಕೊಡ್ತೀನಿ. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಒಳ್ಳೆ ಗಾಡಿ ಸರ್ ಇದು. 2014 ಮಾಡಲ್ ಸೆಕೆಂಡ್ ಓನರ್ ಬರೀ 2,20,000 ಕೊಡ್ತೀನಿ ಸರ್ ಇದು. 2,20,000 2014 ಮಾಡಲ್ ನಿಮ್ಗೆ ಆಲ್ಟೋ 800 ಕೊಡ್ತೀನಿ ಸರ್. ಐಟನ್ 2011 ಮಾಡಲ್ ಸೆಕೆಂಡ್ ಓನರ್ VT ಕಪ್ಪಟ್ಟು ಇಂಜಿನ್ ಬರೋ ಸರ್ ಇದಕ್ಕೆ. ಬರೀ 2,15,000 ನಿಮ್ಗೆ ಐಟನ್ ಕೊಡ್ತೀನಿ ಸರ್ ಇದು. ಇನ್ನೊಂದು ವರ್ಣ ಕೊಡ್ತೀನಿ ಸರ್ ನಿಮ್ಗೆ. 2009 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಬರೀ 2,20,000 ವರ್ಣ ಕೊಡ್ತೀನಿ ಸರ್ ನಿಮ್ಗೆ. ಇದು ಸರ್ ಇದು ಸರ್ ಐಟನ್ 2011 ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ ಡೀಸೆಲ್ ವೇರಿಯಂಟ್. ಇದು ಕೂಡ 2,75,000 ನಿಮ್ಗೆ i20 ಕೊಡ್ತೀನಿ ಸರ್ ನಿಮ್ಗೆ. ಸರ್ ಇನ್ನೊಂದು ರೇಟ್ ಹೇಳಿ ಸರ್ ಇದಕ್ಕೆ. ಸರ್ ಕಸ್ಟಮರ್ ಮುಂದೆ ಬರಲಿ ಸರ್, ಹೇಳಿರೋ ಪ್ರೈಸ್ ಯಾವುದು ಫಿಕ್ಸ್ ಇಲ್ಲ. ಕಸ್ಟಮರ್ ಮುಂದೆ ಬಂದ್ರೆ ಪ್ರೈಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇನ್ನೊಂದು i20 ಇದೆ 2010 ಮಾಡಲ್ ಸೆಕೆಂಡ್ ಓನರ್ ಬರೀ 2,65,000 ನಿಮ್ಗೆ i20 ಕೊಡ್ತೀನಿ ಸರ್ ನಿಮ್ಗೆ. ಇದು ಸರ್ ಇಂಡಿಗಾ ವಿಸ್ಟಾ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್ ಇದು. ಬರೀ 1,65,000 ನಿಮ್ಗೆ ಟಾಟಾ ಇಂಡಿಗಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್ ಕೊಡ್ತೀನಿ ಸರ್. ಸರ್ ಅದು ಬೇಡ ಅಂದ್ರೆ ಇನ್ನೊಂದು ಫಾಕ್ಸ್ವ್ಯಾಗನ್ ಪೋಲೋ ಇದೆ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೀ 2,65,000 2010 ಮಾಡಲ್ ಫಾಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಇನ್ನ GTOs ಕೂಡ ಇದೆ 2011 ಮಾಡಲ್ ಸೆಕೆಂಡ್ ಓನರ್ VX ಆಪ್ಷನಲ್ ವೆಹಿಕಲ್ ಸರ್ ಇದು. ಬರೀ 2,65,000 ನಿಮ್ಗೆ 2011 ಮಾಡಲ್ GTOs ಕೊಡ್ತೀನಿ ಸರ್. ಒಂದು ನಿಮಿಷ 2,65,000 ಟೊಯೋಟಾ ETOS 2011 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಸರ್ ಅದು ಕೂಡ 2,60,000 ಕೊಡ್ತೀನಿ. 2,65,000 ಇದು 2,65,000 ಸರ್ ಅದು ಬೇಡ ಅಂದ್ರೆ ಇನ್ನ ಲೋ ಬಜೆಟ್ ಅಲ್ಲಿ ವರ್ಣ
ವರ್ನ ಟ್ರಾನ್ಸ್ಫಾರ್ಮರ್ ವಿಟಿ ಇದೆ ಸರ್. 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 2,35,000 ನಿಮಗೆ ವರ್ನ ವಿಟಿ ಕೊಡ್ತೀನಿ ಸರ್. ಟ್ರಾನ್ಸ್ಫಾರ್ಮರ್ ಸರ್ ಇದು. ಮಾರುತಿ SX4 ಕೊಡ್ತೀನಿ ಸರ್. 2010ನೇ ಮಾಡಲ್ ಸೆಕೆಂಡ್ ಓನರ್ ಮಾರುತಿ SX4 ZXi ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಈ ಗಾಡಿ ಬಂದು 2,20,000 ನಿಮಗೆ ಮಾರುತಿ SX4 ಕೊಡ್ತೀನಿ ಸರ್ ನಿಮಗೆ. ಸರ್ ನಿಮಗೆ SX4 ನಿಮಗೆ ಸ್ಕೋಡಾ ರ್ಯಾಪಿಡ್ ಕೂಡ ಇದೆ ಸರ್. 2012ನೇ ಮಾಡಲ್ ಸೆಕೆಂಡ್ ಓನರ್ ಎಲಿಗೆನ್ಸ್ ಪ್ಲಸ್ ಡೀಸೆಲ್ ವೇರಿಯಂಟ್ ಸರ್ ಇದು. ಇದು ಬಂದ್ಬಿಟ್ಟು ನಿಮಗೆ 3,10,000 ನಿಮಗೆ 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಸರ್. ಸರ್ ನಿಮಗೆ ಸ್ಕೋಡಾದಲ್ಲಿ ಬೇಡ ಅಂದ್ರೆ Volkswagen ವೆಂಟೋ ಕೂಡ ಇನ್ನೊಂದಿದೆ. 2012ನೇ ಮಾಡಲ್ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೋ 3,10,000 2012 ಮಾಡಲ್ ಕೊಡ್ತೀನಿ ಸರ್. ನಿಮಗೆ ವೈಟ್ ಅಲ್ಲಿ ಬೇಡ Volkswagen ವೆಂಟೋ ಗ್ರೇ ಅಲ್ಲಿ ಕೊಡ್ತೀನಿ ಸರ್. 2013ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಹೈಲೈನ್ ಟಾಪ್ ಎಂಡ್ ಸರ್ ಇದು. ಇದು ಕೂಡ 3,35,000 ನಿಮಗೆ Volkswagen ವೆಂಟೋ ಕೊಡ್ತೀನಿ ಸರ್ ನಿಮಗೆ. ಸರ್ Volkswagen ವೆಂಟೋ ಬೇಡ ನಿಮಗೆ ಸ್ಕೋಡಾ ಲಾರಾ ಕೂಡ ಇದೆ ಸರ್ ನಮ್ತವ. 2008ನೇ ಮಾಡಲ್ ಥರ್ಡ್ ಓನರ್ ಲಾರಾ ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. 1,99,000 2008 ಮಾಡಲ್ ಸ್ಕೋಡಾ ಲಾರಾ ಕೊಡ್ತೀನಿ ಸರ್ ನಿಮಗೆ. 1,99,000 ಕೊಡ್ತೀನಿ ಸರ್ ಇದು. ಇನ್ನೊಂದು ಎಕ್ಸೆಂಟ್ ಹೋಂಡಾ ಎಕ್ಸೆಂಟ್ 2015ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೀ 2,95,000 ನಿಮಗೆ ಹೋಂಡಾ ಎಕ್ಸೆಂಟ್ ಕೊಡ್ತೀನಿ ಸರ್ ನಿಮಗೆ. 2,95,000 ಎಕ್ಸೆಂಟ್ 15 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಮಾಡಲ್ Volkswagen ವೆಂಟೋ ಇದೆ ಪೆಟ್ರೋಲ್ ವೇರಿಯಂಟ್ ಇದು. 2010ನೇ ಮಾಡಲ್ ಸೆಕೆಂಡ್ ಓನರ್ ಸರ್ ಇದು. ಬರೀ 2,65,000 ನಿಮಗೆ Volkswagen ವೆಂಟೋ ಕೊಡ್ತೀನಿ ಸರ್ ನಿಮಗೆ. ಸರ್ ಆಮೇಲೆ ಸುಮಾರು ಜನ ಕಿಲೋಮೀಟರ್ ಕೇಳಿ ಅಂತಾರೆ, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಕಸ್ಟಮರ್ ಕಿಲೋಮೀಟರ್ ನಾವು ಜೆನ್ಯೂನ್ ಆಗಿದೆ ಅಂತ ಹೇಳ್ತೀವಿ. ಕಸ್ಟಮರ್ ಚೆನ್ನಾಗಿಲ್ಲ ಸರ್ ಟ್ಯಾಂಪರಿಂಗ್ ಆಗಿದೆ ಅಂತ ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀವಿ ಸರ್ ಕಸ್ಟಮರ್ ಗಾಡಿ ನಾವು. ಸರ್ ಅದು ಬೇಡ ಅಂದ್ರೆ i20 ಕೂಡ ಇದೆ ಸರ್. 2010ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೀ 2,80,000 ನಿಮಗೆ i20 ತುಂಬಾ ಚೆನ್ನಾಗಿರೋ ಗಾಡಿ ಕೊಡ್ತೀನಿ ಸರ್. ಇದಕ್ಕಾದ್ರೂ ಒಂದು ಫೈನಲ್ ಡೆಡ್ ಲೈನ್ ಹೇಳಿ ಸರ್. 2,65,000 ಕೊಡ್ತೀನಿ ಸರ್. ಇನ್ನ ಪ್ರೈಸ್ ಕಮ್ಮಿ ಬೇಕಾದ್ರೆ ಕರ್ನಾಟಕ ಕಳಿಸಿ ಬಂದು ಕಸ್ಟಮರ್ ವಿಸಿಟ್ ಆಗ್ಲಿ ಸರ್. ಅದು ಬೇಡ ನಿಮಗೆ ಮಾರುತಿ ಸ್ವಿಫ್ಟ್ ಇದೆ. 2010ನೇ ಮಾಡಲ್ ಸೆಕೆಂಡ್ ಓನರ್ ZXi ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಸರ್ ಇದು. ಬರೀ 2,55,000 ನಿಮಗೆ ಮಾರುತಿ ಸ್ವಿಫ್ಟ್ ಕೊಡ್ತೀನಿ ಸರ್. ಸ್ವಿಫ್ಟ್ ಡಿಸೈರ್ ಇದೆ ಡೀಸೆಲ್ ಅಲ್ಲಿ. ಸರ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್ ಇದು. ಇನ್ನೊಂದು 2.30 ಸರ್ ಕಸ್ಟಮರ್ ಮುಂದೆ ಬರಲಿ ನಮ್ಮ ಕೈಯಿಂದ ಹೆಚ್ಚು ಕಮ್ಮಿ ಮಾಡಕ್ಕಾದ್ರೂ ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್. ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ 2009ನೇ ಮಾಡಲ್ ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್. ತುಂಬಾ ಜನ ಉತ್ತರ ಕರ್ನಾಟಕದ ಸ್ವಿಫ್ಟ್ ಡಿಸೈರ್ ಬೇಕಂತ ಹೇಳ್ತಾರೆ. ಬರೀ 2,60,000 2009 ಮಾಡಲ್ ಮಾರುತಿ ಸ್ವಿಫ್ಟ್ ಡಿಸೈರ್ VDI ಗಾಡಿ ಕೊಡ್ತೀನಿ ಸರ್. ಸರ್ ಅದು ಬೇಡ ಅಂದ್ರೆ ಇನ್ನೊಂದು ಕೂಡ Volkswagen ವೆಂಟೋ ಇದೆ ಸರ್. 2012ನೇ ಮಾಡಲ್ ಸೆಕೆಂಡ್ ಓನರ್ ಹೈಲೈನ್ ಡೀಸೆಲ್ ವೇರಿಯಂಟ್ ಸರ್ ಇದು. ಬರೀ 2,95,000 2012 ಮಾಡಲ್ Volkswagen ವೆಂಟೋ ಕೊಡ್ತೀನಿ ಸರ್ ನಿಮಗೆ. ನೋಡಿ 2,95,000. ಹೌದು ಸರ್. ಪ್ರೈಸ್ ಯಾವುದು ಫಿಕ್ಸ್ ಇಲ್ಲ. ಕಸ್ಟಮರ್ ಮುಂದೆ ಬಂದ್ರೆ ಎಲ್ಲ ಗಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಟೋಟಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ತೋರಿಸ್ತಾ ಸರ್ 140 ಇದೆ ಕರ್ನಾಟಕ ಕರ್ಸಲ್ ಗಾಡಿಗಳ ಸ್ಟಾಕ್. ಏನ್ ಪ್ರೈಸ್ ಅಲ್ಲಿ ಬೇಕು ಕರ್ನಾಟಕ ಕರ್ಸಿ ಕಸ್ಟಮರ್ ಬಂದು ವಿಸಿಟ್ ಆಗ್ಲಿ ಆ ಪ್ರೈಸ್ ಅಲ್ಲಿ ಕಸ್ಟಮರ್ ಒಳ್ಳೆ ಗಾಡಿ ಕೊಡ್ತೀನಿ ಸರ್. ಎಲ್ಲಿ ಬರುತ್ತೆ ಸರ್? ಬನ್ನಿ ಸರ್ ಹಾಗೆ ತೋರಿಸಿ. ನಾಗರಬಾವಿ ಸರ್ ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಳ್ಳಿ ಕಡೆ ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲೇ ನಮ್ದು ಶೋರೂಮ್ ಇದೆ ಸರ್. ನಾಗರಬಾವಿ ಫ್ಲೇವರ್ ಮೇಲೆ ಸರ್ಕಲ್ ಶೇರ್ಲಾಕ್ ಪಬ್ ಇದೆ ಸರ್. ಸೀದಾ ಹಂಗೆ ಬರ್ತಿದ್ರೆ ಕಂಫರ್ಟ್ ರೈಡ್ ವಾಷಿಂಗ್ ಇದೆ. ವಾಷಿಂಗ್ ಪಕ್ಕದಲ್ಲೇ ಕರ್ನಾಟಕ ಕಾರ್ ಶೋರೂಮ್ ಇದೆ ಸರ್. ಆಕ್ಚುಲಿ ಲೈನ್ ಅಲ್ಲಿ ಎಲ್ಲ ಇರೋದೇ ನಮ್ ಶೋರೂಮ್ ಗಳೇ ಸರ್. ಹೌದಾ? ಹಾ ಸರ್. ಸೊ ಬಂದ್ಬಿಟ್ರೆ ನಿಮ್ಗೆ ಒಳ್ಳೆ ಕಾರ್ಗಳು ಸಿಗುತ್ತೆ ಸರ್. ಖಂಡಿತ ತುಂಬಾ ಜನ ಕಸ್ಟಮರ್ ಅಂತ ಬರ್ತಾರೆ ಸರ್. ಅಣ್ಣ ಯಾರು ತಗೊಂಡು ಗಾಡಿ ಕೇಳ್ತಾ ಕೊಟ್ಟಿಲ್ಲ, ಎಲ್ಲೋ ನಮ್ ತಂದೆ ತಾಯಿ ಕರ್ಕೋಗ್ಬೇಕು ಗಾಡಿ ಕೇಳ್ತಾ ಕಟ್ಟಿಲ್ಲ, ನಮ್ ಹೆಂಡತಿ ಮಕ್ಳಿಗೆ ಎಲ್ಲೋ ಒಂದ್ಸಲ ಅರ್ಜೆಂಟ್ ಆಗಿ ಕರ್ಕೋಗ್ಬೇಕು ಗಾಡಿ ಕೇಳ್ತಾ ಕಟ್ಟಿ ಕೊಟ್ಟಿಲ್ಲ ಅಂತಾರೆ ಸರ್. ನೀವು ಒಂದು 50,000 1 ಲಕ್ಷ 1.5 ಲಕ್ಷ 2 ಲಕ್ಷ ಬಜೆಟ್ ಹಾಕಿ ಸರ್. ಬೇರೆಯವ್ರದ್ದು ಬೇಡ ಅವಶ್ಯಕತೆ ಇರಲ್ಲ. ನಿಮ್ಮದು ಸ್ವಂತ ಕಾರ್ ಇರುತ್ತೆ. ಈ ಮಳೆಗಾಲದಲ್ಲಿ ನೀವು ಏನು ಇದ ಮಾಡಂಗಿಲ್ಲ. ಆರಾಮಾಗಿ ನೆಮ್ಮದಿ ಆಗೋಗ್ಬಿಟ್ಟು ನೆಮ್ಮದಿಯಾಗಿ ಬರ್ಬೋದು ಸರ್. ಅಲ್ವಾ? ಖಂಡಿತ ಬರ್ಬೋದು ಸರ್. ಬರ್ತಾರೆ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೇಕು. ಖಂಡಿತ ಕಸ್ಟಮರ್ ಬರ್ಲಿ. ಕೈಲಿ ಎಷ್ಟು ಕಮ್ಮಿ ಮಾಡಕ್ಕಾಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್. ಥ್ಯಾಂಕ್ ಯು ಸರ್. ಓಕೆ ಸರ್.